ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಸಾಯಂಕಾಲ ವೇಳದಲ್ಲಿ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಈ ಸಾಯಂಕಾಲ ವೇಳದಲ್ಲಿ ನಮ್ಮ ತಂದೆ ದೇವರು ಕೊಟ್ಟಂಥ ವಾಗ್ದಾನ ವಚನ, ಭಕ್ತನಾದ ದಾವೀದನು ಬರೆದ ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 5 ವರ್ಡ್ಸ್ 1. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನೇ ನನ್ನ ಮಾತುಗಳಿಗೆ ಕಿವಿಗೂಡು, ನನ್ನ ಆಲೋಚನೆಗಳಿಗೆ ಗಮನ ಕೊಡು ಎಂಬುದಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಭಕ್ತನಾದ ದಾವೀದನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ಮಾತುಗಳಿಗೆ ಕಿವಿಗೂಡು, ನನ್ನ ಆಲೋಚನೆಗೆ ಗಮನ ಕೊಡು ಎಂಬುದಾಗಿ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಕ್ಕಳೇ, ಇವತ್ತು ನೀನು ಕೂಡ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಆ ತಂದೆಯ ದೇವರು ಯೇಸು ಕ್ರಿಸ್ತನಿಗೆ, ತಂದೆ ದೇವರೇ ನನ್ನ ಮಾತಿಗೆ ಕಿವಿಗೂಡು, ನನ್ನ ಆಲೋಚನೆ ಗಮನ ಕೊಡು ಅಂತ ನೀನು ಪ್ರಾರ್ಥಿಸಿದ ಕೂಡ ಇವತ್ತು ನಿನಗೆ ಯಾರು ಗಮನ ಕೊಡದೇ ಇರುವಾಗ, ನಿನ್ನ ಮಾತುಗಳಿಗೆ ಯಾರು ಬೆಲೆ ಕೊಡದೇ ಇರುವಾಗ ಆ ತಂದೆ ದೇವರು ಯೇಸು ಕ್ರಿಸ್ತನು ನಿನ್ನ ಮಾತುಗಳಿಗೆ ಕಿವಿಗೂಡ್ತಾರೆ, ನಿನ್ನ ಒಂದು ಆಲೋಚನೆಗಳಿಗೆ ಆತನೇನು ಮಾಡ್ತಾರೆ, ಗಮನ ಕೊಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬ ನಿನ್ನ ಊರಲ್ಲಿ ಯಾರು ಒಂದು ನಿನ್ನ ವಿರೋಧವಾಗಿ ನಿನ್ನ ಮಾತುಗಳಿಗೆ ಕಿವಿಗೂಡಲಿಲ್ಲ ಅಂದರೆ, ನಿನ್ನ ಮಾತಿಗೆ ಅವರು ನಿನ್ನ ಆಲೋಚನೆಗೆ ಗಮನ ಕೊಡಲಿಲ್ಲ ಅಂದರೆ, ಇವತ್ತು ನಿನ್ನ ಆಲೋಚನೆಗೆ, ನಿನ್ನ ಒಂದು ಮಾತುಗಳಿಗೆ ಕಿವಿಗೂಡುವಂಥ ದೇವರು ಮತ್ತು ಗಮನ ಕೊಡುವ ದೇವರು ಇದ್ದಾರೆ, ಅದೇ ಯೇಸು ಕ್ರಿಸ್ತನ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಇವತ್ತು ಆ ತಂದೆ ದೇವರಿಗೆ ನೀನು ಪ್ರಾರ್ಥನೆ ಮಾಡಿದಾಗ ನಿನ್ನ ಮಾತುಗಳಿಗೆ ಮತ್ತು ನಿನ್ನ ಆಲೋಚನೆಗೆ ಆತನು ಗಮನ ಕೊಟ್ಟು ಆತನು ಅದ್ಭುತವಾಗಿ ಅದಕ್ಕೆ ಸದುತ್ತರನ್ನು ಕೊಟ್ಟು ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ ಎಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೊಂದಾವರ್ತಿ ದೇವರು ಈ ವಾಕ್ಯವನ್ನು ನಮ್ಮ ಮತ್ತು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ. 1 second, ಮೈ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್.